ಅರಿವು ಮೂಡ್ಲಿಕ್ಕೆ ಒಂದು ನಿಮಿಷ ನನಗೆ ಅವಕಾಶ ಮಾಡಿಕೊಡಿ ಮನೆ ಮಂತ್ರಿಗಳೇ. ನಾನು ಪೂರ್ತಿ ಹೇಳ್ತೀನಿ. ಈಗ ಒಂದು ನೀವ್ ಹೇಳ್ತಿರೋಂಥದ್ದು ದಿನ ಬಳಕೆ ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಈಗ ತಾನೆ ನಮ್ಮ ಸುತ್ತಮುತ್ತ ಇರೋಂಥ ಹೋಟೆಲ್ಸ್ಗಳಿಂದ ಮತ್ತು ದಿನ ಬಳಕೆ ವಿಚಾರದಲ್ಲಿ ಯಾರು ಲೋಕಲ್ ಅಲ್ಲಿ ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು. ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ ಮಾಡ್ಕೊತಿದ್ದೀರಿ. ಮಾಡ್ಕೊತಿದ್ದೀರಿ ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ ಬೇರೆ ಸಂದರ್ಭ ಇರ್ತದೆ. ಯುದ್ಧ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಮಾತಾಡ್ತಾರೆ. ನೋಡಿ ಜೀರೋ ಮಾತ್ರ ಸಿಂಹದ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಓಕೆ ಆಯ್ತು, ಕೂತ್ಕೊಳ್ಳಿ. ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಮಂತ್ರಿಗಳು ಮೋದಿ ಬಗ್ಗೆ ಮಂತ್ರಿಗಳು ಉತ್ತರ ಕೊಡಿ. ಮುಂಜಾನೆಯಿಂದ ಸಂಜೆ ಮೋದಿ ಜಪನ ನೀವು ಅಧಿಕಾರ ನಡೆಸೋ ಟೈಮಲ್ಲಿ ಸಿಕ್ಕಂತಿಲ್ಲ. ಆಯ್ತು ಇವಾಗ ಮಾತ್ರ ಆಗ್ತದ. ಒಂದ್ ಸೆಕೆಂಡ್. ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ ಈ ಚರ್ಚೆ ಬೇಡಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಮುನಿಯಪ್ಪ ಸಾಹೇಬ್ರೆ ಕೂತ್ಕೊಳ್ಳಿ ಸರ್, ಅಧ್ಯಕ್ಷರ ಮಂತ್ರಿ ಬೇರೆ ಅವಕಾಶ ಇದೆ. ಇವರು ಉತ್ತರ ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್. ಆಯ್ತು ಕೂತ್ಕೊಳ್ಳಿ. ಈಗ ಸಮಸ್ಯೆ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ ಒಂದ್ ಸೆಕೆಂಡ್ ನೋಡಿ. ಇರೋ ಸಮಸ್ಯೆಗೆ ಬಗೆಹರಿಸುವಂತ ನೋಡಿ ನೀವು ಪರಸ್ಪರ ಚರ್ಚೆ ಮಾಡಬೇಕು. ರಂಗನಾಥ್ ಶಿಡಮ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಒಂದ್ ಸೆಕೆಂಡ್. ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ ಸಂಬಂಧಪಟ್ಟ ಮಾತ್ರ ಚರ್ಚೆ. ಈಗ ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು? ಫೆಬ್ರವರಿ ಸಚಿವರು 9 ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಏನಾದರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ
ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 15 ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಆಗೋದು? when there is a crisis. From February 9 till March 10th, government is saying no need to panic, and you have gone to ESMA. ಬರ್ತಾ ಇತ್ತು. ಬಂದು ಉತ್ತರ ಕೊಡಿ. ಮೋದಿ ಸರ್ಕಾರ ಓಕೆ ಎಲ್ಲ ಪಾಲಿಟಿಕ್ಸ್ ಮಾಡೋದು ನೀವು, ಹೇಳೋದು ನೀವೇ. ಸದನದಲ್ಲಿ ಸುಳ್ಳು ಹೇಳೋದು ಯಾರು? ಅವರು ಅನುಭವಿಸೋದು ಯಾರು? ಸಾರ್ವಜನಿಕರು. ನೀವ್ ಹೇಳಿದ್ದೀರಿ, ಅವ್ರು ಮಾತಾಡ್ಲಿ. ಗೊತ್ತಿದೆ, ಕೂತ್ಕೊಳ್ಳಿ. ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಅವರೇ ಉತ್ತರ ಕೊಟ್ಟಿ. ಅವರು ರಂಗನಾಥ್ ಸಿಟ್ ಡೌನ್. ಅವ್ರು ಉತ್ತರ ಕೊಡ್ಲಿ, ಬಿಜೆಪಿ ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ಮುಂದೆ ನೋಡಿ, ಈ ಕೂಡಿ ಉತ್ತರ ಕೊಡ್ಲಿ. ಫಸ್ಟ್ ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ಲಿ, ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ, ನೀವು ಮಂತ್ರಿ ಉತ್ತರ ಕೊಡ್ಲಿ, ಬಿಡಿ. ರಂಗನಾಥ್ ಸಿಟ್ ಡೌನ್, ಗಮನಿಸಿ, ಸಿಟ್ ಡೌನ್. ನೀವು ಕೂತ್ಕೊಳ್ಳಿ, ನೋಡಿ, ನೀವು ಕೂತ್ಕೊಳ್ಳಿ. ಮಂತ್ರಿ ಮಾತಾಡಿ, ವಿಜೇಂದ್ರ ಅವರು ನೀವು ಮಾತಾಡಿ, ಮಾತಾಡಿ. ಮಾತಾಡಕೂಡಿ. ಗೋಪಾಲ ಪಕ್ಷದವರು ಸ್ಟ್ರೈಕ್ ಮಾಡಿದ್ರೆ ವಿಜೇಂದ್ರ ಸರ್, ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಒಂದು ಉತ್ತರ ಕೊಡಿ. ರಾಷ್ಟ್ರದಲ್ಲಿ ಸರ್, ರಾಜಕಾರಣ ಏನ್ರಿ ಬಂದಿದ್ರಲ್ಲಿ? ರಾಜಕಾರಣ ಏನ್ ಬಂತು? ವಿದೇಶಾಂಗ ನೀತಿ ನೋಡ್ಕೊಳಕ್ ಬರ್ಲಾರ್ದು ಇವರು ಆರ್ಥಿಕ ನೀತಿ ಏನಾಗಿದೆ? ತೋರಿಸ್ತಾ ಇಲ್ಲ. ನೀವು ರಾಜಕಾರಣ ನಿಮ್ ಬೆಸ್ಟ್ ಫ್ರೆಂಡ್, ಇವ್ ನಿಮ್ ಬೆಸ್ಟ್ ಫ್ರೆಂಡ್. ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು? ಏನಾಯ್ತು ಹೇಳಿ? ನೀವು ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಮೋದಿ ಅವರು? ಇವತ್ತು ಬಾಯಿ ಬಿಟ್ಟಿಲ್ಲ ಅಲ್ಲ? ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಾವು ನಡೆಸ್ತಾ ಇದ್ರೆ ನಮ್ಮ ದೇಶ ಆ ಸಬ್ಜೆಕ್ಟ್ ಬೇರೆ, ಈ ಸಬ್ಜೆಕ್ಟ್ ಬೇರೆ. ಈಗ ಅನಗತ್ಯವಾಗಿ ಚರ್ಚಿಸಿದಾಗಿ ಅದೇನು ಸಿದ್ದರಾಮಯ್ಯ ಮಾಡಿದ್ದ? ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಅದು ಸಿದ್ದರಾಮಯ್ಯ ಈಗ ಮಾತಾಡ್ತಿರ್ತೀರಲ್ಲ, ಕೂತ್ಕೊಳ್ತೀರ. ಅವಮಾನ ಮಾಡ್ತಾ ಇದ್ದಾರೆ. ಆಯ್ತು, ನೀವು ಕೂತ್ಕೊಳ್ಳಿ. ಯುದ್ಧ ಕಡಿತೀರ ನೀವೆಲ್ಲ ಇಲ್ಲಿ. ಕೂತ್ಕೊಳ್ಳಿ. ಯಾವ್ದು ಒಬ್ರು ಮಾತಾಡಿ. ಆಯ್ತು, ಒಬ್ರು ಮಾತಾಡಿ. ಪೆಟ್ರೋಲ್ ಮಾನ್ಯ ಸಭಾಧ್ಯಕ್ಷರೇ, ರಂಗನಾಥ್